ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ. ರಾಜ್ಯ ಸರ್ಕಾರ ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಅಳದಿರುವುದಕ್ಕೆ ಕೊನೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆರಂಭ ಮಾಡಿದೆ. ಆದರೆ ಈ ಮೆಕ್ಕೆಜೋಳ ಖರೀದಿ ಕೇಂದ್ರದ ಗಳು ಸಹ ಕೊಪ್ಪಳ ಜಿಲ್ಲೆಯಲ್ಲಿ ಆರಂಭ ಆಗಿಲ್ಲ ಒಂದು ಕಡೆ. ಇನ್ನು ಜೊತೆಗೆ ಸರ್ಕಾರ ಏನು 2150 ರೂಪಾಯಿಗಿಂತ ಕಡಿಮೆ ಮೆಕ್ಕೆಜೋಳದ ದರ ಮಾರುಕಟ್ಟೆಯಲ್ಲಿ ಬಂದರೆ ಅದಕ್ಕೆ ಪರ್ಯಾಯವಾಗಿ 250ವರೆಗೂ ಗರಿಷ್ಠ 250ವರೆಗೂ ಸಹಾಯಧನ ನೀಡುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ. ಆದರೆ ಅದು ಈಗಾಗಲೇ ರೈತರಿಗೆ ಲಾಭಕ್ಕಿಂತ ಮತ್ತು ನಷ್ಟವೇ ಹೆಚ್ಚಾಗ್ತಾ ಇದೆ ಮತ್ತು ಇದರ ಲಾಭ ರೈತರಿಗೆ ಆಗೋದಿಲ್ಲ ಅನ್ನುವಂಥದ್ದು ರೈತರ ಅಭಿಪ್ರಾಯವಾಗಿದೆ. ಏನು ಕಾರಣಕ್ಕಂತ ಹೇಳಿದ್ರೆ ಈಗಾಗಲೇ ರೈತರು ಏನು ಸೆಪ್ಟೆಂಬರ್ ತಿಂಗಳಿಂದಲೇ ಈ ಜನವರಿ ತಿಂಗಳವರೆಗೂ ಬಹುತೇಕ ರೈತರು ಮಾರಾಟ ಮಾಡಿದ್ದಾರೆ. ಏನು ಮುಂಗಾರು ಬಿತ್ತನೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 1,65,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರು. ಈಗಾಗಲೇ ಸರಿಸುಮಾರು ಒಂದು 18ರಿಂದ 17 ಲಕ್ಷ ಮೆಟ್ರಿಕ್ ಟನ್ನು ಮೆಕ್ಕೆಜೋಳ ಬರಬೇಕೆನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಬಂದಿರುವಂಥ ಮಾಹಿತಿ ಪ್ರಕಾರ 11ಕ್ಕಿಂತ ಹೆಚ್ಚು 11.5 ಲಕ್ಷ ಮೆಟ್ರಿಕ್ ಟನ್ ಈಗಾಗಲೇ ಮಾರುಕಟ್ಟೆಯಲ್ಲಿ ಬಂದು ಅದು ಮಾರಾಟವಾಗಿದೆ ಅಂತ ಹೇಳಿ. ಅಂದರೆ ಉಳಿದಿರೋದು ಕೇವಲ ಇನ್ನೊಂದು 4-5 ಮೆಟ್ರಿಕ್ ಟನ್ ಮಾತ್ರ, ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಈಗ ರೈತರ ಬಳಿ ಇದೆ. ಈ ಸಂದರ್ಭದಲ್ಲಿ ರೈತರಿಗೆ ಏನು ಸಹಾಯಧನ ಏನು 250 ರೂಪಾಯಿಗೆ ಏನು ಕೊಡುವಂಥ ಸಹಾಯಧನ ಇದೆ ಅದು ರೈತರಿಗೆ ಲಾಭವಾಗುವುದಿಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಖರೀದಿ ಕೇಂದ್ರ ಘೋಷಣೆ ಮಾಡ್ತು. ಧಾರವಾಡದ KMF ಧಾರವಾಡದೊಳಗೆ ಒಯ್ಬೇಕಾಯ್ತು. ಉತ್ತರ ಕರ್ನಾಟಕದಾಗ ಇಲ್ಲೇನು ಕೊಪ್ಪಳ ಆಯ್ತು, ಬಿಜಾಪುರ ಆಯ್ತು, ಎಲ್ಲ ಅಲ್ಲಿಗೆ ಒಯ್ದು ಹಾಕ್ಬೇಕಂದ್ರೆ ಭಾಳ ಕಷ್ಟ. ಖರ್ಚು ವೆಚ್ಚ ಸೇರಿ ಏನಾಗತ್ತಂದ್ರೆ 1500ರಿಂದ 1600 ರೂಪಾಯಿ ಅಷ್ಟ ಉಳಿತೈತಿ. ಹೇರ ಬಾಡಿಗೆ, ಸಾಗಾಣಿಕೆ ಖರ್ಚು ಎಲ್ಲ ಖರ್ಚು ಹಿಡಿದ್ರೆ ರೈತರಿಗೆ ಏನು ಉಳಿಯೋದಿಲ್ಲ. ಕೇಂದ್ರ ಅಲ್ಲೇ ಈಗ ರಾಜ್ಯಕ್ಕಂತ ಶುರು ಮಾಡಿದ್ದಾರೆ. ಆದ್ರೆ ಈಗ 11 ಜಿಲ್ಲಾ ಕೀ ಕೊಟ್ಟಾರ. ಅಲ್ಲೇ ಮೆಕ್ಕೆಜೋಳ ಬಂದು ಸುಮಾರು ಒಂದು ತಿಂಗಳ 15 ದಿನ ಆಯ್ತು. ಪರಿಸ್ಥಿತಿ ಹಂಗ ರೈತರ ಪರಿಸ್ಥಿತಿಗೆ ಬೇರೆ ಕಡೆ ಮಾಡ್ಕೊಂಡ್ರ. ಇವ್ರು ಈಗ ಬೆಂಬಲ ಶುರು ಮಾಡ್ಯಾರ. ಮತ್ತೆ ಬೋನಸ್ ಬರೀ ಒಬ್ಬ ರೈತರಿಗೆ 250 150 ಕೊಡ್ತಂತಾರ. ಮತ್ತೆ ಅವರು ಅನೇಕ ಕಾನೂನನ್ನು ಕೇಳ್ತಾರ, ಮತ್ತೆ ದಾಖಲಾತಿ ಕೇಳ್ತಾರ ರೈತರಿಗೆ. ಒಂದ್ ಕಡೆ ಈಗಾಗಲೇ ರೈತರು ಹೇಳೋದೇನು ಅಂತ ಹೇಳಿದ್ರೆ, ನೀವು ಈಗ ಇದನ್ನ ಏನು ಮೆಕ್ಕೆಜೋಳ ಬೆಳೆದಿರುವಂಥ ರೈತರಿಗೆ ಅವರ ಮಾರಾಟ ಅಥವಾ ಎಷ್ಟು ಸಹಾಯಧನ ಅಂತ ಘೋಷಣೆ ಮಾಡಬೇಕಾಗಿದ್ದು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಅದಕ್ಕೆ ಸರ್ಕಾರ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಈಗಾಗಲೇ ಏನು ಮಾರುಕಟ್ಟೆಯಲ್ಲಿ ಈ ಸದ್ಯಕ್ಕೆ ಕೊಪ್ಪಳದಲ್ಲಿ 1825 ರೂಪಾಯಿವರೆಗೂ ಸರಾಸರಿ ದರ ಇದೆ. ಅಂದರೆ 1600 1800 ಇದ್ದರೂ ಸಹ ಅದು ಸರಾಸರಿಯಲ್ಲಿ 1,825 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗ್ತದೆ. ಈ ದರದಲ್ಲಿ ಈಗ 250 ರೂಪಾಯಿ ಆದರೆ ಅದು ಸಹಾಯಧನ ಸಿಗಬಹುದು ಅನ್ನೋ ಇದೆ. ಆದರೆ ಈಗಾಗಲೇ ರೈತರು ಬಹುತೇಕರು ಮಾರಿದ್ದು ಈಗ ನಿರಾಶೆಯನ್ನು ಹೊಂದುವಂಥ ಸ್ಥಿತಿ ಇದೆ. ಇನ್ನು ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಏನು KMFನಿಂದ ಖರೀದಿ ಮಾಡಲು ಒಂದು ಆನ್ಲೈನ್ ಅರ್ಜಿಯನ್ನು ಡಿಸೆಂಬರ್ 6ವರೆಗೂ ಕರೆದಿದ್ರು. ಅದರಲ್ಲಿ ಇಲ್ಲಿವರೆಗೂ ಹಾಕಿದ್ದು ಕೇವಲ 323 ಜನ ರೈತರು ಮಾತ್ರ. ಅಂದರೆ 6,000 ಚಿಲ್ಲರ ಕ್ವಿಂಟಲ್ಗಾಗಿ ಅಲ್ಲಿ ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಾರಾಟ ಕೇಂದ್ರಗಳು ಆರಂಭವಾಗಲಿಲ್ಲ. ಖರೀದಿ ಕೇಂದ್ರಗಳು ಎಷ್ಟೆತ್ತಿದ್ರು ಅವರು ಧಾರವಾಡಕ್ಕೆ ಹೋಗಬೇಕು, ಧಾರವಾಡದಲ್ಲಿ ಅಲ್ಲಿ ಖರೀದಿ ಮಾಡ್ಕೊಂಡ್ಬಂದು ಅಲ್ಲೇ ಪರೀಕ್ಷೆ ಮಾಡಿಸ್ಬೇಕು, ಶಾಂಪಲ್ ತೆಗೆದುಕೊಂಡು ಮತ್ತು ಅಲ್ಲೇ ಹೋಗಿ ತಮ್ಮ ಮೆಕ್ಕೆಜೋಳವನ್ನು ಅಲ್ಲಿ ತೂಕ ಮಾಡಿಸಿ ಅಲ್ಲಿ ಮಾರಾಟ ಮಾಡಿ ಬರಬೇಕು ಅನ್ನುವಂತಿದೆ. ಈ ಎಲ್ಲ ಕಾರಣಕ್ಕಾಗಿ ಈಗ ಸಾಗಾಟ ವೆಚ್ಚ ಮತ್ತು ಎಲ್ಲವನ್ನು ಸೇರಿದರೆ ಕೊಡ್ತಾ ಇರುವಂಥ ಏನು 2,400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ ಅದು ಸಹ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಹುತೇಕ ರೈತರು ಅದರಿಂದ ದೂರ ಉಳಿದಿರುವಂಥದ್ದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಕುಕ್ಕಟ ಉದ್ಯಮ ಹೆಚ್ಚಾಗಿದ್ದರೂ ಸಹ ಅಲ್ಲಿ 14 ಪೋಲ್ಟ್ರಿ ಫಾರ್ಮ್ಗಳಿಂದ ಕೇವಲ 3,247 ಕ್ವಿಂಟಾಲ್ ಅಷ್ಟು ಮೆಕ್ಕೆಜೋಳನ ಖರೀದಿ ಮಾಡಿದೆ. ಆದರೆ ಇದೆಲ್ಲವೂ ಸೇರಿದರೆ ರೈತರಿಗೆ ಮೆಕ್ಕೆಜೋಳ ಬೆಳೆದ ರೈತರಿಗೆ ಈ ಸಲ ಲಾಭವಾಗಲಿಲ್ಲ ಅನ್ನುವಂಥ ಮಾತಿದೆ. ಏನು ಸರ್ಕಾರ ಕಣ್ಣೊರೆಸುವ ತಂತ್ರ ಮಾತ್ರ ಮಾಡಿದೆ. ಆದರೆ ಇಲ್ಲಿ ಏನು ಆರಂಭದಲ್ಲಿ ಈ ಸಹಾಯಧನ ಆಗಿರಲಿ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಆರಂಭ ಮಾಡಬೇಕಾಗಿತ್ತು ಅನ್ನೋದು ರೈತರಾಗಿದೆ. ಮತ್ತು ಈ ಕುರಿತು ಜಿಲ್ಲಾಧಿಕಾರಿಗಳು ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ಖರೀದಿ ಮಾಡಿದ್ದೇವೆ ಮತ್ತು ಏನು ನಿಯಮವಿದೆ ಅದು ಧಾರವಾಡದಲ್ಲಿ ಹೋಗಿ ಖರೀದಿ ಮಾಡಬೇಕು ಅನ್ನೋದಿದೆ. ಮೆಕ್ಕೆಜೋಳದ್ದು ಈಗಾಗಲೇ 2-3 ಟೈಪ್ ಖರೀದಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು KMF ಮೂಲಕ ಖರೀದಿಗೆ ಅವಕಾಶ ಕೊಟ್ಟಿದ್ದಾರೆ. ನೋಂದಣಿ ಕೂಡ ನಮ್ಮ ಜಿಲ್ಲೆಯಿಂದ ಈಗಾಗಲೇ ರೈತರು ಮಾಡ್ಕೊಂಡಿದ್ದಾರೆ.
ಅವರು ಸ್ವಲ್ಪ ಸ್ಯಾಂಪಲನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕು. ಅದು ಕ್ವಾಲಿಫೈ ಆಯ್ತಂದ್ರೆ ಅವರು KMF ಧಾರವಾಡದಲ್ಲಿ ಫೀಡ್ ಪ್ಯಾಂಟಿಗೆ ಅವರು ತೊಗೊಳ್ತಾರೆ. ಈಗಾಗಲೇ ನೋಂದಣಿ ನಮ್ಮ ಜಿಲ್ಲೆಯಿಂದ ಕೆಲವೊಬ್ಬರು ರೈತರು ಮಾಡ್ಕೊಂಡಿದ್ದಾರೆ. ಅದು ಆ ರೀತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಧಾರವಾಡ ಪ್ಲ್ಯಾಂಟ್ ಇರ್ಬೋದು, ಶಿಕಾರಿಪುರ ಇರ್ಬೋದು, ಈ ರೀತಿ ಕೆಲವೊಂದು ಕಡೆ ಅವ್ರು ಮಾಡಿದ್ದಾರೆ. ಇದಲ್ಲದೆ ಕೆಲವೊಂದು ಇವಿದ್ದಾವೆ, ಅವಕ್ಕೂ ಕೂಡ ಸ್ಪಿರಿಟ್ ಏನು ಮಾಡ್ತಾರಲ್ಲ ಅಲ್ಲಿ, ಅವಕ್ಕೂ ಕೂಡ ಡಿಸ್ಟಿಲರೀಸ್ ಅವರು ಕೂಡ ತೊಗೊಳೋದಕ್ಕೆ ಹೇಳಿದ್ದಾರೆ. ಮತ್ತು ಮೂರನೇದಾಗಿ ಪೋಲ್ಟ್ರಿ ಫೀಡ್ ಮಾಡ್ತಕ್ಕಂಥವ್ರು ಏನು ಪೋಲ್ಟ್ರಿ ಫಾರ್ಮ್ಸ್ ಅವರು ಫೀಡ್ ಎಲ್ಲ ತೊಗೊಳ್ತಾರೆ, ಅವರು ಕೂಡ ಕೆಲವೊಂದು ತೊಗೊಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲದರಲ್ಲೂ ನಾವು ಈಗಾಗಲೇ ಜಾಗೃತಿ ಮೂಡಿಸಿದ್ದೀವಿ. ಕೆಲವೊಬ್ಬರು ನೋಂದಾಯಿಸಿಕೊಂಡಿದ್ದಾರೆ, ಅವ್ರು ಅಲ್ಲಲ್ಲಿ ಕೊಡೋ ವ್ಯವಸ್ಥೆ ಆಗ್ತದೆ. ಈ ಕುರಿತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶಿವರಾಜ್ ತಂಗಡಿ ಕೇಳಿದ್ರೆ, ಖರೀದಿ ಕೇಂದ್ರದಲ್ಲಿ ಏನು ಮಾರಾಟ ಮಾಡೋದು ಏನು ಧಾರವಾಡಕ್ಕೆ ಇದೆ ಅದನ್ನ ಇಲ್ಲೇ ಕೊಪ್ಪಳಕ್ಕೆ ಸ್ಥಳಾಂತರ ಜಿಲ್ಲಾಧಿಕಾರಿಗಳೊಂದಿಗೆ ಮಾತಾಡ್ತೀವಿ ಅನ್ನುವಂಥ ಮಾತು ಹೇಳ್ತಾರೆ. ಈಗ ಇಲ್ಲಿ ಆರಂಭ ಆಗಿಲ್ಲ ಅಂತ ಕೇಳ್ರಿ, ಆರಂಭ ಆಗಿದೆ ಅಂತ ನಾನು DC ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲೆಲ್ಲಿ ನಮ್ಮಲ್ಲೇ ಒಂದು ನಾವು ಪ್ಲಾನ್ ಮಾಡಿದ್ದೀವಿ, ಎಲ್ಲೆಲ್ಲಿ ಮೆಕ್ಕೆಜೋಳದ್ದು ಜಾಸ್ತಿ ಬೆಳೆದಂಥದ್ದು ಎಲ್ಲಿದೆ ಅದಕ್ಕೆ ರೇಟ್ ಕೊಟ್ಟು ತೊಗೋಬೇಕು ಅಂತ ಇದನ್ನು ಒಂದು KMFದು ಯಾಕೆ ಧಾರವಾಡ ಅಂತ ಫಸ್ಟ್ ಸೂಚನೆ ಬಂತಂದರೆ KMFನ ಫ್ಯಾಕ್ಟ್ರಿ ಧಾರವಾಡದಾಗ ಐತಿ. ಇಲ್ಲಿ ಅಲ್ಲಿ ಕೊಡೋಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಕೊಡೋಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲಿ ಕೊಡೋಂಥ ಅವಶ್ಯಕತೆ ಇಲ್ಲ, ಇಲ್ಲಿಲ್ಲ. ಈಗ ಅಲ್ಲಿಗೆ ಒಯ್ಯೋದನ್ನು ನಾವು ಚರ್ಚೆ ಮಾಡಿದ್ವಿ, ಮೊನ್ನೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿದ್ವಿ. ಇಲ್ಲಿನೂ ಪ್ರಾರಂಭ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದರೆ ಈಗಾಗಲೇ ಇದೆಲ್ಲ ಸಮಯ ಮುಗಿದಿದೆ. ಈಗಾಗಲೇ ಜನವರಿ ಇದೆ ಮತ್ತು ಬೇಸಿಗೆ ಆರಂಭವಾಗಿದೆ. ಇನ್ನು 2 ಬೆಳೆ ಬರುತ್ತದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಲಾಭ ಆಗೋದಕ್ಕಿಂತ ರೈತರಿಗೆ ನಷ್ಟ ಆಗ್ತದೆ ಮತ್ತು ರೈತರ ಹೆಸರಿನಲ್ಲಿ ವ್ಯಾಪಾರಿಗಳು ಲಾಭ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಾದರೂ ರೈತರಿಗೆ ಸಹಾಯ ಮಾಡಬೇಕಾಗಿದ್ದು ತೀರಾ ಅವಶ್ಯಕತೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.